ಹಣಕ್ಕಾಗಿ ಫ್ರಾಡ್ ಮಾಡುವ ಉದ್ದೇಶದಿಂದ ಫೇಕ್ ಜನ್ಮ ದಿನಾಂಕವನ್ನು ಖಾಸಗಿ ಇಂಟರ್ನೆಟ್ ಕೇಂದ್ರದಲ್ಲಿ ಸಿದ್ಧಪಡಿಸಿ ನಂತರ ಆಧಾರ್ ಲಿಂಕ್ಗೆ ಸೇರಿಸುತ್ತಿದ್ದ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದಲ್ಲಿ ಆಧಾರ್ ಕೇಂದ್ರದಲ್ಲಿ ಕೆಲಸ ಮಾಡುವ ಕಂಪ್ಯೂಟರ್ ಆಪರೇಟರ್ ಅನುಶ್ರೀ ಎಂಬುವವರು ಸಿಕ್ಕಿಬಿದ್ದಿದ್ದು, ಜಿಲ್ಲಾಧಿಕಾರಿಗಳು ವಿಚಾರಿಸಿ ಈಕೆ ಮೇಲೆ ಕೇಸು ದಾಖಲಿಸುವಂತೆ ಸೂಚನೆ ನೀಡಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ ಘಟನೆ ಶುಕ್ರವಾರ ಮಧ್ಯಾಹ್ನ ನಡೆದಿದೆ. ಈಗಾಗಲೇ ಅಸ್ಸಾಂ, ಬಾಂಗ್ಲಾದೇಶದಿಂದ ಸಾವಿರಾರು ಜನರು ಇಲ್ಲಿಗೆ ವಲಸೆ ಬರ್ತಿರುವ ಬಗ್ಗೆ ಮಾಧ್ಯಮ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿನಿತ್ಯ ನೋಡುತ್ತಿದ್ದೇವೆ. ಈ ತರ ಬರುವುದಕ್ಕೆ ಇಲ್ಲಿನ ಕೆಲವರು ಹಣದ ಆಸೆಗೆ ಇಂತಹ ದೇಶದ್ರೋಹದ ಕೆಲಸ ಮಾಡುತ್ತಿರುವುದರಿಂದಲೇ ಸಾಧ್ಯ. ನಮ್ಮ ದೇಶದವರು ಅಲ್ಲದಿದ್ದರೂ ಹಣ ಕೊಟ್ರೆ ಸಾಕು, ಅವರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಮ್ಮ ದೇಶದವರೆಂದು ಬಿಂಬಿಸುವ ದೇಶದ್ರೋಹಿಗಳು ನಮ್ಮಲ್ಲೇ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಆಪರೇಟರ್ ಕೆಲಸ ಮಾಡುವ ಮಹಿಳೆ ಓರ್ವರು ತನಿಖೆ ವೇಳೆ ಸಿಕ್ಕಿಬಿದ್ದಿದ್ದಾರೆ. ಕಳೆದ 2 ವರ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದಲ್ಲೇ ಆಧಾರ್ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅನುಶ್ರೀ ಎಂಬುವರ ಬಳಿ ಹಣ ಕೊಟ್ಟರೆ ಸಾಕು ನಕಲಿ ಜನ್ಮ ದಿನಾಂಕವನ್ನು ಸೃಷ್ಟಿ ಮಾಡಲು ಖಾಸಗಿ ಇಂಟರ್ ಪಾರ್ಲರ್ಗೆ ವಿಳಾಸ ಹೇಳಿ ಕಳುಹಿಸಿಕೊಡ್ತಾರೆ. ಅಲ್ಲೇ ಸಿದ್ಧವಾದ ಮೇಲೆ ಈಕೆ ಆಧಾರ್ಗೆ ಲಿಂಕ್ ಮಾಡಿ ಕೊಡುವುದನ್ನು ಮೈಗೂಡಿಸಿಕೊಂಡು ಸಂಬಳ ಜೊತೆ ಈ ತರಹದ ದೇಶದ್ರೋಹಿ ಕೆಲಸ ಮಾಡಿ ಒಬ್ಬರಿಂದ 5 ರಿಂದ 10 ಸಾವಿರದವರೆಗೂ ಹಣ ಪಡೆದು ಗಿಂಬಳವನ್ನ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ವಿಚಾರ ತಿಳಿದ ಇಲ್ಲಿ ಆಧಾರ್ ಲಿಂಕ್ ಕೇಂದ್ರದ ಅಧಿಕಾರಿ ಬೆಂಗಳೂರಿನ ಕಚೇರಿಗೆ ವಿಷಯ ಮುಟ್ಟಿಸಿದ್ದು, ಇದನ್ನು ಪರಿಶೀಲನೆ ಮಾಡಲು ಬಂದಿದ್ದ ಬೆಂಗಳೂರಿನ ರೀಜನಲ್ ಅಧಿಕಾರಿ ವಿಜಯ್ ಕುಮಾರ್ ಆಧಾರ್ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿದಾಗ ಅನುಶ್ರೀ ಐಡಿಯಿಂದ ಇಲ್ಲಿ ಫೇಕ್ ಮಾಡುತ್ತಿರುವ ಬಗ್ಗೆ ಬೆಳಕಿಗೆ ಬಂದಿದೆ. ಅನುಶ್ರೀ ಎಂಬುವರನ್ನ ಜಿಲ್ಲಾಧಿಕಾರಿ ಕಚೇರಿಗೆ ಕರೆಯಿಸಿ ವಿಚಾರಿಸಿದ್ರು. ಇದು ಬರಬೇಕು, ಹೆಂಗ ಆಗ್ಬೇಕು ಅಂತಂದ್ರೆ ಒಂದು ಪಾಠ ಆಗ್ಬೇಕು ಬೇರೆಯವ್ರಿಗೆ. ಈ ಹಿಂದೆ ಒಬ್ರು ಇಲ್ಲಿ ಡಿಸಿ ಆಫೀಸ್ ಎಲ್ಲ ಅವ್ರದ್ದು ಅದೇ ಕೆಲಸ ಮಾಡಿದ್ರು ಅಂತ ಹೇಳಿ ನಾವು ಈ ತರ ಮಾಡುವುದು ದೇಶದ್ರೋಹದ ಕೆಲಸ. ಕಹಾ ಹೇ ದುಶ್ಮನ್ ಎಂದ್ರೆ ಬಾಗ್ ಮೇ ಹೇ ಎನ್ನುವ ಗಾದೆ ಮಾತು ನಿಜವಾಗಿದೆ. ನಮ್ಮಲ್ಲಿ ಈ ತರ ಘಟನೆ ನಡೆದಿರುವುದು ಬೇಸರದ ವಿಚಾರ ಎಂದು ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಈಕೆ ಮೇಲೆ ದೂರು ದಾಖಲಿಸಿ ಎಫ್ಐಆರ್ ಮಾಡುವಂತೆ ಪೊಲೀಸ್ ಅಧಿಕಾರಿಯನ್ನ ಕರೆಯಿಸಿ ಅನುಶ್ರೀಯನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರು. ಈಕೆಯ ಕೆಲಸದ ಅವಧಿ 2.5 ವರ್ಷದ ಎಲ್ಲಾ ದಾಖಲೆಯನ್ನ ಪರಿಶೀಲಿಸುವಂತೆ ಡಿಸಿ ಸೂಚನೆ ನೀಡಿದ್ದಾರೆ. ಆಧಾರ್ ಕನ್ಸಲ್ಟೆಂಟ್ ಡಿಸ್ಟ್ರಿಕ್ಟ್ಗೆ ಏನೇ ಗ್ರೀವೆನ್ಸ್ ಇತ್ತು ಅವ್ರ ಹತ್ರ ಬರುತ್ತೆ. ಸೊ ನಾನು ಜಸ್ಟ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಒಂದು ಸಿಕ್ತು ನನಗೆ. ಬಟ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಆಲ್ರೆಡಿ ಒಂದು 13 ಮೇಲೆ ಸಿಕ್ಕಿದೆ. ಅದೇ ಫಸ್ಟ್ ಇವರು ಕೋಆರ್ಡಿನೇಟರ್, ಇವರು ಆಧಾರ್ ಏನಿದ್ರು ಇವ್ರು ಇನ್ಚಾರ್ಜ್, ಇವರು ಬ್ಯಾಂಕ್ ಈಗ ಫರ್ದರ್ ಈ ಕಂಪ್ಲೇಂಟ್ ಬೇಸ್ ಮಾಡಿ ನಾವು ಒಂದು ಮೇಡಮ್ ಬೇಸ್ ಮೇಲೆ ಫರ್ದರ್ ಕಂಪ್ಯೂಟರ್ ಏನಿದೆ ಅದೆಲ್ಲ ಹಾಕಿ ನಾವು ಓರಲ್ ಆಗಿ ಹೇಳಿದ್ರು. ಓರಲ್ ಆಗಿ ನಾವು ಬ್ಯಾಕ್ ಎಂಡ್ ಅಲ್ಲಿ ಇವ್ರ ಐಡಿ ಹಾಕಿದ್ರೆ ನಮ್ಗೆಲ್ಲ ಇವ್ರು ಏನೇನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬೇಸ್ ಮೇಲೆ ನಮ್ಗೆ ಸಿಕ್ತು, ಪ್ರೂಫ್ಸ್ ಎಲ್ಲ ಸಿಕ್ತು. ಸೊ ಒಂದ್ಸಲ ಫೀಲ್ಡ್ ಇನ್ವೆಸ್ಟಿಗೇಟ್ ಮಾಡೋಣ ಅಂತ ಬಂತು. ನೋಡಿದ್ರೆ ಎಲ್ಲ ಕಂಪ್ಯೂಟರ್ ಇದೆ ಮಾಡಿ ನಮ್ಗೆ ಕೊಟ್ರೆ ನಾವು ರಿಟರ್ನ್ ಆಗಿ ರಿಪ್ಲೈ ಮಾಡ್ತೀವಿ ಡಿಸಿ ಆಫೀಸ್ಗೆ. ಕಾಪಿ ಬೆಂಗಳೂರು ಮೂಲದ ರೀಜನಲ್ ಅಧಿಕಾರಿ ವಿಜಯ್ ಕುಮಾರ್ ಫೇಕ್ ಆಧಾರ್ ದಾಖಲೆ ಬಗ್ಗೆ ಮಾಹಿತಿ ನೀಡಿ ಫೇಕ್ ಬರ್ತ್ ಸರ್ಟಿಫಿಕೇಟ್ ಸಿದ್ಧಪಡಿಸಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಆಧಾರ್ ಸೆಂಟರ್ ಎಲ್ಲೆಲ್ಲಿ ಇದೆ ಈ ವಿಚಾರವಾಗಿ ತನಿಖೆ ಮಾಡುತ್ತಿದ್ದು, ಇಲ್ಲಿ ಜಿಲ್ಲಾಧಿಕಾರಿ ಆವರಣದ ಆಧಾರ್ ಕೇಂದ್ರದ ಆಪರೇಟ್ ಮಾಡುವ ಕಂಪ್ಯೂಟರ್ನಲ್ಲಿ ಪರಿಶೀಲನೆ ಮಾಡುವಾಗ ಡೆಸ್ಕ್ಟಾಪ್ನಲ್ಲಿ ಎಲ್ಲಿಯೂ ಸೇವ್ ಮಾಡಿರಲಿಲ್ಲ, ಅದನ್ನು ಡಿಲೀಟ್ ಮಾಡಿದ್ದಾರೆ. ರೀಸೈಕಲ್ ಬಿನ್ನಲ್ಲಿ ನೋಡಿದಾಗ ಸಿಕ್ಕಿದ್ದು ತಂದೆ ತಾಯಿದು ಒಂದೇ ಸರ್ಟಿಫಿಕೇಟ್ ಓನ್ಲಿ, ನೇಮ್ ಚೇಂಜ್ ಮಾಡಿ ಜೊತೆಗೆ ಅವರ ಜನ್ಮ ದಿನಾಂಕವನ್ನು ಬದಲಾಯಿಸಿದ್ದಾರೆ. ಒಂದೇ ಸರ್ಟಿಫಿಕೇಟ್ ಇದ್ದು ಅದರ ನೇಮ್ ಮತ್ತು ಹುಟ್ಟಿದ ದಿನಾಂಕ ಮಾತ್ರ ಬದಲಾಯಿಸಿ ಅದನ್ನ ಆಧಾರ್ ಜನರೇಷನ್ಗೆ ಉಪಯೋಗಿಸುತ್ತಿರುವುದು ಇದೊಂದು ಫ್ರಾಡ್ ಮಾಡುವ ಉದ್ದೇಶವಾಗಿದೆ ಎಂದರು. ಈ ಬಗ್ಗೆ ಪರಿಶೀಲನೆ ಮಾಡುವಾಗ ಸದ್ಯಕ್ಕೆ 4 ಫೇಕ್ ಆಧಾರ್ ಕಾರ್ಡ್ ಸಿಕ್ಕಿದ್ದು, ಇನ್ನೂ ಪರಿಶೀಲನೆ ಮಾಡಿದರೆ ಸಾವಿರಾರು ಸಿಗಬಹುದು ಎಂದು ಅನುಮಾನಿಸಿದರು. ಕಂಪ್ಯೂಟರ್ ಆಪರೇಟರ್ ಐಡಿ ಓಪನ್ ಮಾಡಿದರೆ ಮಲ್ಟಿಪಲ್ ನೇಮ್ ಸಿಗಲಿದೆ. ಈ ತರ ಒಂದು ಫೇಕ್ ಮಾಡಿಕೊಟ್ರೆ ಒಬ್ಬರಿಂದ 5 ರಿಂದ 10 ಸಾವಿರ ರೂಪಾಯಿ ಲಂಚ ಸ್ವೀಕರಿಸುತ್ತಾರೆ ಎಂದು ಹೇಳಿದರು. ಈ ಬಗ್ಗೆ ಇನ್ನಷ್ಟು ಪರಿಶೀಲನೆ ಮಾಡಿ ಎಷ್ಟು ಜನರಿಗೆ ಈ ತರಹದ ಫೇಕ್ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ತಿಳಿಯಬೇಕಾಗಿದೆ ಎಂದು ಮಾಹಿತಿ ನೀಡಿದರು. ಮಾಡ್ಕೊಂಡು ಬಂದ್ವಿ. ಸೊ ನಮ್ಮ ಹತ್ರ ಕೆಲವು ರೆಕಾರ್ಡ್ಸ್ ಇದೆ ಆಲ್ರೆಡಿ. ಏನಂದ್ರೆ ಇವರು ಫೇಕ್ ಬರ್ತ್ ಸರ್ಟಿಫಿಕೇಟ್ಸ್ ರೆಡಿ ಮಾಡಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಸೊ
ಸೊ ಅದ್ರ ಬೇಸ್ ಮೇಲೆ ನಾವು ಫೀಲ್ಡ್ ಇನ್ಫೆಕ್ಷನ್ ತುಂಬಾ ತರೋ ಇನ್ಫೆಕ್ಷನ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಆಧಾರ್ ಸೆಂಟರ್ಸ್ ಎಲ್ಲಾನು. ಸೊ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇವ್ರ ಕಂಪ್ಯೂಟರ್ ಅಲ್ಲಿ ಇವ್ರ ಆಧಾರ್ ಜನರೇಟ್ ಮಾಡ್ತಾರೆ ಕಂಪ್ಯೂಟರ್ ಅಲ್ಲಿ. ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಚೆಕ್ ಮಾಡಿದೆ, ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿಲ್ಲ, ಡಿಲೀಟ್ ಮಾಡಿದ್ದಾರೆ. ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಸಿಕ್ಕಿರೋದು ತಂದೆ ತಾಯಿ ನೇಮ್ ಒಂದೇ ಸರ್ಟಿಫಿಕೇಟ್, ಬಟ್ ಓನ್ಲಿ ನೇಮ್ ಚೇಂಜ್, ರೆಸಿಡೆಂಟ್ ನೇಮ್ ಚೇಂಜ್ ಮಾಡಿ ಅವರು ಡೇಟ್ ಆಫ್ ಬರ್ತ್ ನ ಚೇಂಜ್ ಮಾಡ್ತಿದ್ದಾರೆ. ಬಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಇದೆ. ಒಂದಲ್ಲಿ ಮಲ್ಟಿಪಲ್ ನೇಮ್ಸ್ ನ ಎಡಿಟ್ ಮಾಡಿಬಿಟ್ಟು ಅವರು ಆಧಾರ್ ಜನರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಒಂಥರ ಫ್ರಾಡುಲೆಂಟ್ ಆಕ್ಟಿವಿಟಿ. ಈ ಥರ ಎಷ್ಟಾಗಿರ್ಬೋದು ಅಂತೀರಾ? ನಮಗೆ ನೋಟಿಸ್ ಬಂದಂಗೆ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ 4 ಸಿಕ್ಕಿದೆ ಸರ್ಟಿಫಿಕೇಟ್ಸ್. ನಾವು ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದಾಗ ಒಂದು 13 ಈ ತರ ಇದೆ. ಇನ್ನು ನೋಡ್ಬೇಕು, ಇನ್ನ ನೋಡಿದ್ರೆ ಇನ್ನೂ ತುಂಬಾ ಸಿಗತ್ತೆ ಬ್ಯಾಕ್ ಎಂಡ್ ಅಲ್ಲಿ. ನಮ್ಗೆ ಡಾಟಾ ಸಿಗತ್ತಲ್ಲ, ಅದ್ರ ಪ್ರಕಾರ ನೋಡಿದ್ರೆ ನಮ್ಗೆ ಸಿಗುತ್ತಾ ನಿಮ್ಗೆ? ಸಿಗುತ್ತೆ. ನಾವು ಅದನ್ನೇ ನಂಗೆ ಅಂದ್ರೆ ನಮ್ಮ ಟೀಮ್ ಅವ್ರು ಮಾಡ್ತಿದ್ದಾರೆ. ನಾ ಇನ್ನೂ ಫೀಲ್ಡ್ ಇದ್ದೀನಿ.